ರಾಮ ವೆಲ್ಕಮ್ ಬ್ಯಾಕ್ ಟು ವನದುರ್ಗ ನರ್ಸರಿ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಳೆಗಾಲ ಮುಗಿತಾ ಇರೋ ಈ ಸಂದರ್ಭದಲ್ಲಿ ಗಿಡಗಳನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಮಳೆಗಾಲ ಕಳೆದ ನಂತರ ಅಂದರೆ ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮಳೆ ನಿಂತಿರುವುದಿಲ್ಲ, ದಿವಸಕ್ಕೆ ಒಂದೋ ಎರಡೋ ಮಳೆಗಳು ಬರ್ತಾ ಇರ್ತವೆ. ಹಾಗೆ ಜೊತೆಗೆ ಬಿಸಿಲು ಕೂಡ ಬರ್ತದೆ. ಈ ಸಮಯದಲ್ಲಿ ಗಿಡಗಳಿಗೆ ಕೊಳೆ ಮತ್ತು ಕೀಟಗಳ ಬಾಧೆ ಹೆಚ್ಚಾಗಿರ್ತದೆ. ಗಾರ್ಡನಿಂಗ್ನಲ್ಲಿ ಹೊಸಬರಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೇ ನೋಡಿ. ಇಲ್ಲಿ ಒಂದಷ್ಟು ಬದನೆ ಗಿಡಗಳು ಇದ್ದಾವೆ. ಈ ಗಿಡದಲ್ಲಿ ಮೊಗ್ಗುಗಳು ಕೂಡ ಬಂದಿದ್ದಾವೆ, ಆದರೆ ಒಟ್ಟೊಟ್ಟಿಗೆ ಎಲೆಗಳು ಈ ರೀತಿಯಾಗಿ ಸ್ವಲ್ಪ ಮುದುಡಿರೋ ಥರ ಕಾಣಿಸ್ತಾ ಇದೆ. ಇದಕ್ಕೆ ಯಾವುದೋ ಕೀಟದ ಬಾಧೆ ತಗುಲಿರ್ತದೆ. ಹಾಗೂ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಬಿಳಿ ಡಾಟ್ಗಳು ಕೂಡ ಬಿದ್ದಿದ್ದಾವೆ. ಆದ್ದರಿಂದ ಇವುಗಳಿಗೆಲ್ಲ ಕೀಟನಾಶಕದ ಅವಶ್ಯಕತೆ ಇದೆ. ಅದೇ ರೀತಿಯಾಗಿ ಮೆಣಸಿನ ಗಿಡಗಳಿಗೂ ಕೂಡ ಕೀಟದ ಬಾಧೆ ತಗುಲಿದೆ. ಕೆಲವೊಂದು ಗಿಡಗಳಿಗೆ ಈ ರೀತಿಯಾಗಿ ಫಂಗಸ್ ಅಟ್ಯಾಕ್ ಆಗೋ ಸಂಭವ ಕೂಡ ಇರ್ತದೆ. ಇವುಗಳಿಗೆ ಫಂಗಿಸೈಡನ್ನು ಸ್ಪ್ರೇ ಮಾಡೋ ಅವಶ್ಯಕತೆ ಇರ್ತದೆ. ಇಲ್ಲಿ ನಿತ್ಯ ಪುಷ್ಪದ ಗಿಡಗಳಿಗೆ ಈ ರೀತಿಯಾಗಿ ಎಲೆಗಳು ಸುಟ್ಟಿರೋ ಥರದ ರೋಗ ಅಟ್ಯಾಕ್ ಆಗಿದೆ. ಈ ಎಲ್ಲ ಗಿಡಗಳಿಗೆ ಒಂದು ಬಾರಿ ಫಂಗಿಸೈಡನ್ನು ಸ್ಪ್ರೇ ಮಾಡಬೇಕು. ನಂತರ 1 ವಾರಗಳ ನಂತರದಲ್ಲಿ ಕೀಟನಾಶಕವನ್ನು ಸ್ಪ್ರೇ ಮಾಡಬೇಕು. ಇಲ್ಲವಾದಲ್ಲಿ ಗೋಮೂತ್ರವನ್ನು ಕೂಡ ಸ್ಪ್ರೇ ಮಾಡಬಹುದು. ನಾನು ಇವಾಗ ಬಾವಿಸ್ಟಿನ್ ಫಂಗಿಸೈಡನ್ನು ತಗೊಂಡಿದ್ದೇನೆ ಹಾಗೂ 1 ಲೀಟರ್ ನೀರಿಗೆ 1 ಗ್ರಾಮ್ನಷ್ಟು ಫಂಗಿಸೈಡನ್ನು ಹಾಕ್ತೇನೆ. ನಂತರ ಸ್ಪ್ರೇ ಬಾಟಲ್ಗೆ ದ್ರಾವಣವನ್ನು ಹಾಕಿ ಫಂಗಸ್ ತಗುಲಿದಂತಹ ಗಿಡಗಳಿಗೆ ಈ ರೀತಿಯಾಗಿ ಸಂಪೂರ್ಣವಾಗಿ ತಾಗೋ ಹಾಗೆ ಸ್ಪ್ರೇ ಮಾಡಬೇಕು. ಅದರ ಒಟ್ಟಿಗೆ ಅದರ ಅಕ್ಕಪಕ್ಕದಲ್ಲಿ ಇರುವಂತಹ ಗಿಡಗಳಿಗೂ ಕೂಡ ಸ್ಪ್ರೇ ಮಾಡಬೇಕು. ನಂತರದಲ್ಲಿ ಕೀಟಗಳ ಬಾಧೆ ತಗುಲಿದಂತಹ ಗಿಡಗಳಿಗೆ ಇನ್ಸೆಕ್ಟಿಸೈಡ್ಸ್ಗಳನ್ನು ಸ್ಪ್ರೇ ಮಾಡಬೇಕು, ಅಥವಾ ನೀಮ್ ಆಯಿಲನ್ನು ಕೂಡ ಸ್ಪ್ರೇ ಮಾಡ್ಬೋದು. ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.